ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಇವಾಗ ಬೆಳಗ್ಗೆ ಎದ್ದು ನಮ್ಮ ಫಸ್ಟ್ ಎದ್ದ ತಕ್ಷಣ ನಮಗೆ ಟೀ ಬೇಕು. ಟೀ ಕುಡಿದು ಚಪಾತಿ ಮಾಡೋಣ ಅಂತ ಚಪಾತಿ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಅಂಗಡಿಗೆ ಹೋಗೋಣ ಅಂತ ಇದ್ದರು. ನಾವು ಅಂಗಡಿಗೆ ಹೋಗೋಣ ಅಂತ ಇದ್ದರು. ಅಂಗಡಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನನಗೂ ಚಪಾತಿ ಮಾಡೋಣ ಅಂತ ಹೆಲ್ಪ್ ಮಾಡ್ತಾಯಿದ್ದಾರೆ. ಇಬ್ಬರು ಸೇರ್ಕೊಂಡು ಚಪಾತಿ ಮಾಡ್ತಾಯಿದ್ದೀವಿ. ಇವಾಗ ಚಪಾತಿ ಮಾಡಿ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿ ಮುಂದಿನ ಕೆಲಸ ಏನಿದೆ ಅಂತ ನೋಡಬೇಕು. ಮಧ್ಯಾಹ್ನ ಅಡುಗೆ ಎಲ್ಲ ರೆಡಿ ಮಾಡಬೇಕು. ಮಧ್ಯಾಹ್ನ ಏನು ಮಾಡೋದು ಅಂತ ನೋಡಬೇಕು ಗೈಸ್. ಇವಾಗ ಫ್ರೆಂಡ್ಸ್, ಇವಾಗ ಮನಸ್ಸಿಗೆಲ್ಲ ಒಂಥರ ಬೇಜಾರಾಗಿತ್ತು. ನಮ್ಮ ರಿಲೇಟಿವ್ ಒಬ್ಬರಿಗೆ ಕಾಯಿಲೆ ಸೀರಿಯಸ್ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಮ್ಮ ಮನೆಯವ್ರು ಊರಿಗೆ ಹೋಗ್ತಾರೆ. ಅದಕ್ಕೆ ನಾನು ಇನ್ನೇನು ಮಾಡೋದು ಅಂಥೇಳಿ ತಂಗಿ ಮನೆಗೆ ಹೋಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ವಿಡಿಯೋ ಎಲ್ಲ ನಾಳೆ ಹಾಕ್ತೀನಿ ನಾನು, ಏನೇನು ಆಗಿದೆ ಏನು ಅಂತ ಹೇಳ್ಬಿಟ್ಟು.
ಫ್ರೆಂಡ್ಸ್, ಇವಾಗ ನಮ್ಮಮ್ಮ ಟ್ಯೂಷನ್ಗೆ ಹೋಗ್ಬೇಕಲ್ವ, ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಇದು ಅಲ್ಲ ಏನು ಪರ್ಸೆಗೆ ಹೋಗಿದ್ದೆ, ಕಡಲೆಕಾಯಿ ಪರ್ಸೆಗೆ ಹೋಗಿದ್ರು ನಮ್ಮ ವೆಲ್ಕಮ್ ಟು ಅವರ್ ಚಾನಲ್. ಇವಾಗ ನೆಕ್ಸ್ಟ್ ಅಡುಗೆ ತೊಂದಿಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ. ಈ ಥರ ತೊಗರಿಬೇಳೆ ಸಾಂಬಾರು, ಇದಕ್ಕೆ ಮಾಮೂಲಿ ಮಸಾಲೆ ಹಾಕ್ಬಿಟ್ಟು ಮಾಡಿದ್ದೀನಿ. ಮಧ್ಯಾಹ್ನ ಏನೋ ಅಡುಗೆ ಮಾಡಿರಲಿಲ್ಲ. ಬೆಳಿಗ್ಗೆ ತಿಂಡಿ ಚಪಾತಿ ಬೆಂಡೆಕಾಯಿ ಪಲ್ಯ ಇಟ್ಟು ನಾನು ಒಬ್ಬಳೆ ಅಂತ ಹೇಳಿ ಅದನ್ನು ತಿನ್ಕೊಂಡೆ. ನಮ್ಮ ಮನೆಯವ್ರು ಇರಲಿಲ್ಲ, ಅವರು ರಿಲೇಷನ್ ಒಬ್ರು ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಹೋಗಿದ್ರು ನೋಡ್ಕೊಂಬರಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಮಧ್ಯಾಹ್ನ ಊಟಕ್ಕೇನೂ ಬರಲಿಲ್ಲ ಅವರು. ಇವಾಗ ಸಾಂಬಾರು ಮಾಡ್ತಿದ್ದೀನಿ. ರೈಸಿಗೆ ಇಟ್ಟಿದ್ದೀನಿ, ಸಾಂಬಾರಲ್ಲಿ ನಾನು ಜಾಸ್ತಿ ಏನಾದ್ರು ಒಂದು ಕಾಯಿ ಹೊಡೆದ್ಬಿಟ್ರೆ ಅದಕ್ಕೆ ಹುರಿದ್ಬಿಟ್ಟು ಫ್ರಿಜ್ಜಾಗಿ ಇಟ್ಕೊತೀನಿ. ರೂಟೀನ್ ಯಾವ ಥರ ಇರುತ್ತೆ ಅಂತೇಳಿ ಇನ್ನೊಂದು ಆಗಲ್ಲ. ಯಾವ ಥರ ಫುಲ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಪಾತ್ರೆ ಎಲ್ಲ ಕ್ಲೀನ್ ಮಾಡಿ
ಒರೆಸ್ಬಿಟ್ಟು ಪಾತ್ರೆ ಒರೆಸ್ಬಿಟ್ಟು ಈಗ ಪಾತ್ರೆ ಸ್ವಲ್ಪ ತೊಳೆದಿದೆ. ಪಾತ್ರೆ ತೊಳಿಬೇಕು ಇವಾಗ. ಪಾತ್ರೆ ತೊಳೆದ್ಬಿಟ್ಟು ಮಕ್ಕಳಿಗೆ ಊಟ ಕೊಡ್ಬೇಕೀಗ. ಇವಾಗ ಸಾಂಬಾರ್ ಆಯ್ತು, ರೈಸು ಆಯ್ತು. ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳೆದು ಈ ಪಾತ್ರೆನೆಲ್ಲ ಸ್ವಲ್ಪ ಒರೆಸ್ಬಿಟ್ಟು ಪಾತ್ರೆ ಎಲ್ಲ ಒರೆಸ್ಬಿಟ್ಟು ಎತ್ತಿಕ್ಬೇಕು. ನಮ್ಮನೆ ಬೆಳಿಗ್ಗೆ ಎಲ್ಲ ಮಧ್ಯಾಹ್ನ ಎಲ್ಲ ಅಡುಗೆನೇ ಮಾಡಲಿಲ್ಲ. ಈಗ ನಮ್ಮ ಮನೆಯವ್ರು ಆಸ್ಪತ್ರೆಗೆ ಹೋದವ್ರು ಪಾಪ ಸೀರಿಯಸ್ ಅಂತ, ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಲ್ಲ ಅವ್ರನ್ನ. ಆಸ್ಪತ್ರೆಗೆ ಅಂತ ಬೆಳಿಗ್ಗೆ 11 ಗಂಟೆಯಿಂದ ಹೋಗಿ 6:30ಗೆ ಬಂದು ನಾನೇ ಟ್ಯೂಷನಿಗೆಲ್ಲ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಇವಾಗೇನು ಅಷ್ಟೊಂದು ಲಾಗ್ ಏನು ಮಾಡಿಲ್ಲ, ಒಬ್ಳೆ ಇದ್ನಲ್ಲ, ಏನು ಬೇಡ ಅಂತ ಬೇಜಾರ. ಇವತ್ತೆಲ್ಲ ಒಂದಿನೆಲ್ಲ ಫುಲ್ಲು ಬೇಜಾರಾಗ್ಬಿಟ್ಟಿತ್ತು. ಬೇಜಾರ ಅಂತೇಳಿ ಲಾಗು ಏನು ಮಾಡಲಿಲ್ಲ. ಈಗ ಮಕ್ಳಿಗೆ ಊಟ ಕೊಡ್ಬೇಕು. ಓದ್ತಾ ಇದ್ದಾರೆ, ಹೋಮ್ವರ್ಕ್ ಓದೋದೇ ಟೆಸ್ಟ್ ಇದೆ ಮಂಡೆಯಿಂದ, ಅದಕ್ಕೆ ಓದ್ಕೊಳ್ತಾ ಇದ್ದಾರೆ. ಓದಾದ್ಮೇಲೆ ಇವಾಗ ಊಟ ಕೊಡ್ಬೇಕು. ಇವಾಗ ಇಷ್ಟ ಫ್ರೆಂಡ್ಸ್. ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆಯೋ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.